ನಮಸ್ಕಾರ ಫ್ರೆಂಡ್ಸ್, ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ. ನಿನ್ನೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕಾಕ್ರೋಚ್ ಸುದಿ ಅವರು ಒಂದಾದ್ಮೇಲೆ ಒಂದರಂತೆ ಕಾಂಟ್ರವರ್ಷಿಯಲ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ರಕ್ಷಿತಾ ಅವರು ಅಲ್ಲದೆ ಇರೋ ಥರ ಮನೆ ಒಳಗೆ ತೋರಿಸ್ಕೊತಾ ಇದ್ದಾರೆ ಅನ್ನೋ ಥರ ಕಾಕ್ರೋಚ್ ಸುದಿ ಅವರು ವೀಕೆಂಡಲ್ಲಿ ಹೇಳಿದರು. ಧನುಷ್, ಸ್ಪಂದನ, ಕಾವ್ಯ ಕೂಡ ಇದೇ ಅಭಿಪ್ರಾಯ ಈ ವಾರ ವ್ಯಕ್ತಪಡಿಸ್ತಾ ರಕ್ಷಿತಾ ನಾವು ಅಂದ್ಕೊಂಡಿದ್ದೊಂದು, ಅವರು ಇರೋದೊಂದು, ಅವರು ಬದಲಾಗ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಸುದಿ ಅವ್ರನ್ನ ಕೇಳಿದಾಗ ಅವರು ಈ ಪ್ರಶ್ನೆಗೆ ಉತ್ತರಿಸ್ತಾ, ನಾನು ನಿಜ ಹೇಳ್ತೀನಿ, ಅಲ್ಲಿ ಒಬ್ಬರು ಆಪೋಸಿಟ್ ಇದ್ದಾಗ ಏನೇನೋ ಹೇಳಬೇಕಾಗತ್ತೆ, ಅಲ್ಲಿ ಆಟನೇ ಹಂಗಿರೋದು, ಅದಕ್ಕೆ ಹಂಗೆ ಹೇಳಿದೆ. ಈಗ ಹೇಳ್ತೀನಿ ಕೇಳಿ, ಈ ಹುಡುಗಿ ತುಂಬ ಚೆನ್ನಾಗಿ ಆಡ್ತಿದ್ದಾಳೆ, ಆ ಹುಡುಗಿಗೆ ಪರ್ಫೆಕ್ಟಾಗಿ ಆಡೋಕ್ಕೆ ಗೊತ್ತು. ಅಲ್ಲಿ ಅವ್ರ ಆಪೋಸಿಟ್ ಇದ್ದಾಗ ನೀನು ಬೇಷ್, ನೀನು ಸೂಪರ್ ಅಂತ ಅನ್ನೋಕ್ಕಾಗಲ್ಲ. ಆ ಟೈಮ್ಗೆ ಏನೋ ಒಂದು ಹೇಳಿರ್ತೀವಿ, ಆದರೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಈ ಹುಡುಗಿ ತುಂಬ ಚೆನ್ನಾಗಿ ಆಡ್ತಿದ್ದಾಳೆ ಅಂತ. ಇನ್ನು ಪ್ರಶ್ನೆ ರಕ್ಷಿತಾ ಬಗ್ಗೆನೇ ಮುಂದುವರಿತಾ, ಕಳೆದ ವಾರ ಇಡೀ ಟೀಮ್ದೇ ಒಂದು ಡಿಸಿಷನ್ ಆದರೆ ರಕ್ಷಿತಾದೇ ಒಂದು ಡಿಸಿಷನ್ ಆಗುತ್ತೆ. ಅದಕ್ಕೆ ಇಡೀ ಟೀಮ್ ತಲೆ ಬಾಗ್ತೀರಾ, ನೀವೆಲ್ಲ ರಾಶಿಕನ ಸೇವ್ ಮಾಡಬೇಕು ಅಂತಂದರೆ ಅವರೆಲ್ಲ ಸುಧೀರ್ನ ಸೇವ್ ಮಾಡಿ, ಆ ಕಡೆಯಿಂದ ರಘು ಅವ್ರನ್ನ ಕರೆಸ್ಬೇಕು ಅಂತ ಹೇಳ್ತಾರೆ. ರಕ್ಷಿತಾ ಅವರ ಈ ಡಿಸಿಷನ್ ನಿಮ್ಗೆ ಶಾಕ್ ಆಯ್ತಾ? ನಿಮ್ಮಿಬ್ಬರ ಮಧ್ಯೆ ಮೊದಲಿಂದಾನು ಒಂದು ಕಾನ್ಫ್ಲಿಕ್ಟ್ ಇತ್ತು, ಅವ್ರು ಯಾವ ಕಾರಣಕ್ಕೆ ನಿಮ್ಮ ಹೆಸರು ತಗೊಂಡ್ರು ಅಂತ ಅನ್ಸುತ್ತೆ ಅಂತ ಸುದಿ ಅವ್ರನ್ನ ಕೇಳಿದಾಗ ಅವ್ರು ಉತ್ತರಿಸ್ತಾ, ಅಲ್ಲಿ ಯಾರಿಗೂ ದ್ವೇಷ ಇಲ್ಲ, ಎಲ್ಲರೂ ಕಂಟೆಸ್ಟೆಂಟ್ಗಳೇ. ಆ ಟೈಮ್ಗೆ ಏನೋ ಒಂದು ಆ ಥರ ಅನ್ಸುತ್ತೆ, ನಾನು ಅಷ್ಟೇ ಆ ಟೈಮ್ಗೆ ಏನೋ ಒಂದು ಮಾತಾಡ್ತಾ ಇದ್ದೆ, ಹೊರಗೆ ಬಂದು ಯಾರನ್ನೂ ನೀನು ಯಾಕೆ ನಾಮಿನೇಟ್ ಮಾಡಿದೆ ಅಂತಲೂ ಕೇಳ್ತಾ ಇರಲಿಲ್ಲ, ಅಲ್ಲಿ ನಡೆದಿದ್ದು ಅಲ್ಲೇ ಬಿಟ್ಬಿಡ್ತಾ ಇದ್ದೆ. ಎಲ್ಲರೂ ಒಳ್ಳೆಯವರೇ. ಆ ಟೈಮ್ನಲ್ಲಿ ಅವ್ರಿಗೆ ಯಾರ ಮೇಲೆ ಸಖತ್ ಕೋಪ ಇರುತ್ತೋ ಅವ್ರ ಬಗ್ಗೆ ಉಲ್ಟಾ ಮಾತಾಡ್ತಾರೆ. ಆ ಟೈಮ್ನಲ್ಲಿ ರಕ್ಷಿತಾಗೆ ರಾಶಿಕಾ ಮೇಲೆ ಹೆವಿ ಕೋಪ ಇತ್ತು, ಇವರೇನೋ ಟಾಸ್ಕ್ ಆಡೋಕ್ಕೆ ಅಂತ ಕೇಳ್ತಾರೆ, ಅವರು ಅದಕ್ಕೆ ಬಿಡಲ್ಲ. ಈ ರೀತಿ ಒಂದು ಬ್ಲಾಕ್ನಲ್ಲಿ ಏನೋ ನಡೆದಿರುತ್ತೆ, ನಮಗೆ ಅದೇನು ಅಂತ ಪೂರ್ತಿ ಗೊತ್ತಾಗಲ್ಲ. ಈಗ ರಾಶಿಕಾ ಅವರೇ ಅಭಿ ಅವರ ಮಡಿಕೆನ ಒಡೆದಾಕಿರ್ತಾರೆ, ಆದರೆ ಮಾರನೇ ದಿನ ಅಭಿ ಅವರೇ ಸೇವ್ ಆಗಬೇಕು ಅಂತ ನಿಂತ್ಕೋತಾರೆ. ಈ ವಿಚಾರದ ಬಗ್ಗೆ ರಾಶಿಕಾನೇ ನಾನು ಕೇಳಿದಾಗ, ಇಲ್ಲ ನನಗೆ ಸ್ಪಂದನ ಮೇಲೆ ಕೋಪ ಇತ್ತು ಅಂತ ಹೇಳಿದ್ರು, ನಿಮ್ಮಿಬ್ಬರ ಜಗಳದಲ್ಲಿ ನಂಗೆ ಇಟ್ರಿ ಮಧ್ಯದಲ್ಲಿ ಅಂತ ಅವರಿಗೆ ನಾನು ಹೇಳಿದ್ದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸುದಿ ಅವರು.